ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SHG ಕ್ರಿಯೇಷನ್. ಇವತ್ತು ಕೂಡ ಒಂದು ಪ್ಯೂರ್ ಮೈಸೂರು ಸಿಲ್ಕ್ ಸೀರೆಗೆ ಕುಚ್ಚು ಮತ್ತು ಮಣಿ ಇಲ್ಲದೆ ಒಂದು ಹೊಸ ರೀತಿಯ ಕ್ರೋಶ ಬಾರ್ಡರ್ ಡಿಸೈನ್ನ ಹಾಕ್ತಾ ಇದ್ದೀನಿ. ಕುಚ್ಚು ಇಲ್ಲದೆ ಕ್ರೋಶನಲ್ಲಿ ಬಾರ್ಡರ್ ಡಿಸೈನ್ ಹಾಕ್ಕೊಡು ಅಂತ ಕೇಳಿದ್ದಾರೆ. ಅವ್ರು ಸೆಲೆಕ್ಟ್ ಮಾಡ್ಕೊಂಡಿರುವಂಥ ಡಿಸೈನ್ ಇದು ಕೂಡ ತುಂಬಾ ಚೆನ್ನಾಗಿದೆ. 2 ಸ್ಟೆಪ್ಪಲ್ಲಿ ಚೆನ್ನಾಗಿ ಬರುತ್ತೆ. ಸೊ ಸ್ಯಾರಿ ಬಂದು ಕ್ರೀಮ್ ಮತ್ತು ಪಿಂಕ್ ಕಲರ್ ಕಾಂಬಿನೇಷನಲ್ಲಿದೆ. ನನಗೆ ಎಕ್ಸಾಕ್ಟಾಗಿ ಕಲರ್ ಸಿಕ್ಕಿಲ್ಲ, ಬಟ್ ಹಾಕಿದ್ರೆ ಒಂದು ಸ್ವಲ್ಪ ಆಪೋಸಿಟಾಗೆ ಬರ್ತಿತ್ತು. ಹಂಗಾಗಿ ನಾನೇನು ಮಾಡಿದ್ದೀನಿ, ಸ್ಯಾರಿಲಿರುವಂಥ ಗೋಲ್ಡು ಮತ್ತು ಬಾರ್ಡರ್ ಇರುವಂಥ ಪಿಂಕ್ 2 ಕಲರು ದಾರಗಳನ್ನು ನಾನಿಲ್ಲಿ 6 ಎಳೆ ದಾರನ ತೊಗೊಂಡಿದ್ದೀನಿ. ಹಾಗೆ ರೆಗ್ಯುಲರ್ ಆಗಿ ಬಳಸುವಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. ಇದು ಹೋದ್ಸತೆ ನಾನು ಮೈಸೂರು ಸಿಲ್ಕ್ ಸೀರೆಗೆ ಜಡೆ ಡಿಸೈನ್ ಏನು ತೋರಿಸಿದ್ನಲ್ಲ, 2 ಸೀರೆಗಳು ಅದೇ ಕಸ್ಟಮರ್ ಸೀರೆ ಆಗಿರುತ್ತೆ ಇದು ಕೂಡ. ಬಟ್ ಏನಪ್ಪ ಅಂತಂದರೆ ಅವರು ಇಷ್ಟು ವರ್ಷ ಆಯಿತು ನನ್ನ ಹತ್ರ ಹಾಕ್ಸ್ಕೊಳ್ಳೋಕ್ಕೆ. ಸುಮಾರು ಒಂದು 7 ವರ್ಷದಿಂದಲೂ ರೆಗ್ಯುಲರ್ ಆಗಿ ನಾನೇ ಹಾಕ್ತಾ ಇದ್ದೀನಿ. ಒಂದೇ ಡಿಸೈನ್ ಹಾಕ್ಸ್ಕೊಂಡಿದ್ರು, ಅದು ಬೇಬಿ ಕುಚ್ಚು ಬಿಟ್ಟರೆ ಬೇರೆ ಡಿಸೈನೇ ಹಾಕ್ಸ್ಕೊಂಡಿದ್ದಿಲ್ಲ ಅವರು. ಬಟ್ ಇವತ್ತು ಅದು ಗೊತ್ತಿಲ್ಲ, ಅದು ಯಾಕೆ ಒಪ್ಕೊಂಡಿದ್ದಾರೋ ಗೊತ್ತಿಲ್ಲ, ಒಂದು ಕ್ರೋಶ ಬಾರ್ಡರ್ ಡಿಸೈನ್ ಒಪ್ಕೊಂಡಿದ್ದಾರೆ. ಇದಕ್ಕೇನು ಕುಚ್ಚು ಬರಲ್ಲ ಹೇಳಿ ಹಾಕ್ಸ್ಕೊಳ್ಳಿ ಅಂದಿದ್ದಕ್ಕೆ ಈ ಡಿಸೈನ್ ಅವರು ಇಷ್ಟಪಟ್ಟು ಸರಿ ಇದನ್ನು ಹಾಕಿ ನೋಡೋಣ ಒಂದ್ಸರಿ ಅಂತ ಹೇಳ್ಬಿಟ್ರೆ. ಸೊ ಫಸ್ಟ್ ಟೈಮ್ ಅವ್ರಿಗೆ ಕ್ರೋಶ ಡಿಸೈನ್ನ ಹಾಕ್ಕೊಡ್ತೀನಿ. ಎಷ್ಟು ಸೀರೆಗಳನ್ನ ಹಾಕಿದ್ದೀನಿ, ಒಂದು ಡಿಸೈನು ಹಾಕಿಲ್ಲ, ಜಸ್ಟ್ ಬೇಬಿ ಕುಚ್ಚು ಮಾತ್ರ ಹಾಕಿ ಕೊಟ್ಟಿದ್ದೆ ಅವ್ರಿಗೆ. ಇವತ್ತು ಫಸ್ಟ್ ಟೈಮ್ ಅವ್ರಿಗೆ ಒಂದು ಕ್ರೋಶದಲ್ಲಿ ಒಂದು ಬಾರ್ಡರ್ ಡಿಸೈನ್ನ ಹಾಕಿ ಕೊಡ್ತಾ ಇದ್ದೀನಿ. ಸೊ ನಿಮಗೇನಾದರೂ ಯಾರಾದರೂ ಬೇಬಿ ಕುಚ್ಚು ಹಾಕ್ಸ್ಕೊಂಡು ಕ್ರೋಶ ಬೇಡ ಅನ್ನೋರು ನೀವು ಕೂಡ ಒಂದ್ಸತಿ ಈ ಡಿಸೈನ್ನ ನೋಡಿ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆದರೆ ಆಗ್ಬೋದು. ಓಕೆನಾ? ಫಸ್ಟ್ ಸ್ಟಾರ್ಟಿಂಗಲ್ಲಿ ಪಲ್ಲುಗೆ ನೀಡಲ್ಲ ಹಾಕಿ ದಾರನ ತಂದು ಲಾಕ್ ಮಾಡ್ತೀವಲ್ವ, 2 ಲಾಕು. ಆಗ ಅದೇ ರೀತಿ ಸೇಮ್ 2 ಲಾಕನ್ನು ಮಾಡ್ಕೊತಾ ಇದ್ದೀನಿ. ಇಲ್ಲಿ 2 ಲಾಕನ್ನು ಹಾಕೊಂಡ್ಬಿಟ್ಟು ಲಾಕನ್ನು ಹಾಕಿದ ಮೇಲೆ ನೋಡಿ, ಈಗ 1 ಚೈನ್ 2 ಚೈನ್ನ ಮಾಡ್ಕೊತಾ ಇದ್ದೀನಿ. 2 ಚೈನ್ನ ಮಾಡಿಕೊಂಡು ನೀಡಲ್ ಮೇಲೆ 1 ಬರಿ ದಾರನ ಸುತ್ತಕೊಂಡು ಪಕ್ಕಕ್ಕೇನೆ ನೀಡಲ್ನ ಹಾಕ್ತಾ ಇದ್ದೀನಿ. ಮತ್ತು ಆದಷ್ಟು ಚಿಕ್ಕದಾಗೆ ಹಾಕ್ತೀನಿ. ಅವರು ಕೂಡ ಸ್ಮಾಲ್ ಸೈಜಲ್ಲಿ ಬರಲಿ, ಪೂರ್ತಿ ಅಗಲವಾಗಿ ಬಾರ್ಡರ್ ಥರ ನಮಗೆ ಕಾಣಿಸ್ಬಾರ್ದು ಅಂತ ಕೂಡ ಹೇಳಿದ್ದಾರೆ. ಹಂಗಾಗಿ ಆದಷ್ಟು ನಾನು ಡಬಲ್ ಕ್ರೋಶ ಏನಿದೆಯಲ್ಲ ಸ್ವಲ್ಪ ಚಿಕ್ಕದಾಗಿ ಹಾಕೋದಕ್ಕೆ ಪ್ರಯತ್ನ ಮಾಡ್ತೀನಿ. ನೋಡೋಣ ಎಷ್ಟು ಚಿಕ್ಕದಾಗಿ ನಾನು ಹಾಕ್ತೀನಿ ಅಂತ. 2ರಿಂದ 1 ಸರಿ ದಾರನ ಪಾಸ್ ಮಾಡಿಕೊಂಡು ಡಬಲ್ ಕ್ರೋಶನ ಹಾಕೋಬೇಕು. ಸ್ಟಾರ್ಟಿಂಗ್ 2 ಚೈನ ಹಾಕಿ ಡಬಲ್ ಕ್ರೋಶನ ಸ್ಟಾರ್ಟ್ ಮಾಡಿದ್ದೀವಿ. ಹಂಗಾಗಿ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ, ಕೇವಲ 2 ಡಬಲ್ ಕ್ರೋಶನ ಹಾಕಿಬಿಟ್ಟು 1 ಚೈನ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಕರೆಕ್ಟ್ ಆ ಒಂದು ಮೇಲೆ ಹಾಕಿರುವಂಥ ಚೈನು ಕೆಳಗಡೆ ಈ ಥರ ನೀಡಲ್ನ ಇಟ್ಟಾಗ ಅದು ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ಮತ್ತೆ ನೀಡಲ್ನ ಹಾಕಿ ದಾರನ ತೊಗೊಂಡು 2ರಿಂದ 1 ಸತಿ ಮತ್ತು 2ರಿಂದ 1 ಸರಿ ದಾರನ ಪಾಸ್ ಮಾಡಿಕೊಂಡು ಡಬಲ್ ಕ್ರೋಶನ ಹಾಕ್ತಾಯಿದ್ದೀನಿ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತು 2ರಿಂದ 1 ಸರಿ 2ರಿಂದ 1 ಸರಿ ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಳ್ಳೋಣ. ಮತ್ತು ಪಕ್ಕದ ಪಾಯಿಂಟಿಗೆ ಮತ್ತೆ ಡಬಲ್ ಕ್ರೋಶನ ಹಾಕ್ಕೊತಾ ಇದ್ದೀನಿ. ಆದಷ್ಟು ಚಿಕ್ಕದಾಗಿ ಡಬಲ್ ಕ್ರೋಶನ ಹಾಕ್ತಾಯಿದ್ದೀನಿ. ಬಿಗಿದೆ ಎಳ್ಕೊತ ಹಾಕಿದರೆ ಸ್ವಲ್ಪ ಅಗಲವಾಗಿ ಲೆಂತಿಯಾಗಿ ಕೂಡ ಬರುತ್ತೆ, ಡಿಸೈನ್ ನಿಮಗೆ ಅಗಲವಾಗಿ ಬರುತ್ತೆ. ಚಿಕ್ಕದಾಗಿ ಬೇಕು ಅಂದರೆ ಆದಷ್ಟು ಸ್ವಲ್ಪ ಟೈಟಾಗಿ ಇಟ್ಕೊಂಡು 2ರಿಂದ 1 ಸರಿ ದಾರನ ಪಾಸ್ ಮಾಡಿಕೊಂಡು ಡಬಲ್ ಕ್ರೋಶನ ಹಾಕ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಮತ್ತೆ 1 ಚೈನ ಹಾಕ್ಕೊತಾ ಇದ್ದೀನಿ. 1 ಚೈನ ಹಾಕಿ ಮತ್ತೆ ನೀಡಲ್ ಮೇಲೆ 1 ಬರಿ ದಾರ ಸುತ್ತಕೊಂಡು ಕರೆಕ್ಟ್ ಪಾಯಿಂಟ್ ನೋಡಿಕೊಂಡು ಆ ಪಾಯಿಂಟಿಗೆ ಮತ್ತೆ ನೀಡಲ್ನ ಹಾಕಿ ದಾರನ ತೊಗೊಂಡು 2ರಿಂದ 1 ಸರಿ ಮತ್ತು 2ರಿಂದ 1 ಸರಿ ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತು ಅದೇ ಪಕ್ಕದ ಪಾಯಿಂಟಿಗೆ, ಅಂದರೆ ಸ್ವಲ್ಪ ಗ್ಯಾಪ್ ಕೊಡೋದೇನು ಬೇಡ, ಪಕ್ಕಕ್ಕೆ ನೀವು ಲಾಕನ್ನು ಹಾಕ್ಕೋಬೋದು. ಈ ರೀತಿಯಾಗಿ ಡಬಲ್ ಕ್ರೋಶೆ ಕಂಬಗಳನ್ನ ಹತ್ರದಲ್ಲೇ ಹಾಕ್ಕೋಬೇಕು. 3 ಸತಿ ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ 1 ಚೈನ ಮಾಡ್ಕೋಬೇಕು. 1 ಚೈನ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತು ಡಬಲ್ ಕ್ರೋಶೆ ಕಂಬನ ಹಾಕೋ. ಇದೇ ರೀತಿ ಸ್ಯಾರಿ ಫುಲ್ಲಾಗಿ ನೀವು 1 ಚೈನ ಹಾಕ್ಕೊಂಡು ಆ ಚೈನ್ ಕರೆಕ್ಟಾಗಿ ಪಲ್ಲುಗೆ ನೋಡಿಕೊಂಡು ಮತ್ತು ಡಬಲ್ ಕ್ರೋಶನ ಹಾಕ್ಕೋಬೇಕು. 3 ಸತಿ ಡಬಲ್ ಕ್ರೋಶನ ಹಾಕಿ ಮತ್ತು 1 ಚೈನ್ ಹಾಕಿ ಈ ರೀತಿಯಾಗಿ ಕಂಬಗಳನ್ನ ನೀವು ಹಾಕ್ಕೊಂಡು ಹೋಗಬೇಕಾಗುತ್ತೆ. ಫಸ್ಟ್ ಸ್ಟೆಪ್ ಈ ರೀತಿ ಕಂಪ್ಲೀಟಾಗಿ ಸ್ಯಾರಿ ಫುಲ್ಲು ಇದೇ ಮೆಥಡಲ್ಲಿ ನೀವು ವರ್ಕ್ನ ಮಾಡ್ಕೊಂಡು ಹೋಗಬೇಕು. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತ. ತುಂಬ ಹತ್ತಿರದಲ್ಲಿ ಯಾವುದೇ ಒಂದು ಗ್ಯಾಪ್ ಕೊಡ್ದಂಗೆ ಈ ಒಂದು ವರ್ಕ್ ಅನ್ನೋದು ಫಸ್ಟ್ ಸ್ಟೆಪ್ಪಲ್ಲಿ ನೀವು ಹಾಕ್ಕೊಳ್ಬೇಕಾಗುತ್ತೆ. ಫಸ್ಟ್ ಸ್ಟೆಪ್ ಬಂದು ನೋಡಿ ಇದೇ ರೀತಿ ಬರುತ್ತೆ, ಎಲ್ಲಿ ನಿಮಗೆ ಚೇಂಜಸ್ ಬರೋದಿಲ್ಲ. 3 ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 1 ಚೈನ್ ಹಾಕ್ಕೊಳ್ಳಿ. 1 ಚೈನ್ ಹಾಕಿದ ಮೇಲೆ
ಒಂದು ಚೈನ್ ಹಾಕ್ಕೊಂಡು ಈ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬಿಡಿ ಅಷ್ಟೇ. ಇಷ್ಟು ಕಂಪ್ಲೀಟಾಗಿ ಒಂದು ಸ್ಟೆಪ್ ಹಾಕಿದ ಮೇಲೆ ಎರಡನೇ ಸ್ಟೆಪ್ಪಲ್ಲಿ ನೋಡಿ ಸೇಮ್ ಮ್ಯಾಚಿಂಗ್ ದಾರ ಏನಿದೆಯೋ ಪಿಂಕ್ ಕಲರ್ ದಾರಲ್ಲೇ ವರ್ಕ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಬಂದು 8 ಎಳೆಲ್ಲ 6 ಎಳೆ ತೊಗೊಂಡಿದ್ದೀನಿ ಈ ಸತ್ಲೆ. ಈಗ ಸ್ಟಾರ್ಟಿಂಗಲ್ಲಿ ಏನು 2 ಲಾಕನ್ನು ಹಾಕಿದ್ದೀವಲ್ವ, ಆ ಲಾಕಲ್ಲಿ ನೀಡಲ್ನ ಹಾಕಿಬಿಟ್ಟು ಮತ್ತು ಮೇಲೆ ಕಲರ್ ದಾರ ಏನು ಪಿಂಕ್ ಕಲರ್ ದಾರ ಏನಿದೆಯಲ್ಲ ಅದನ್ನು ಇದರೊಳಗಡೆ ಎಳ್ಕೊಂಡು ಇದನ್ನು ಫಸ್ಟು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆದ ತಕ್ಷಣವೇ ಇಲ್ಲಿ ನಾವು 2 ಚೈನ್ ಹಾಕಿ ಡಬಲ್ ಕ್ರೋಶೆ ಕಂಬನ ಸ್ಟಾರ್ಟ್ ಮಾಡಿದ್ದೀವಿ ನೋಡಿ, ಗ್ಯಾಪ್ ಏನು ಕಾಣಿಸ್ತಾ ಇರುತ್ತೆ. ಸೊ ಆ ಗ್ಯಾಪಲ್ಲಿ ಕೂಡ ಒಂದು ಸತೆ ಲಾಕ್ ಮಾಡ್ಕೋಬೇಕು. ಈ ಥರ ಲಾಕನ್ನು ಹಾಕಿದ ಮೇಲೆ ನೋಡಿ ಜಸ್ಟ್ 1 ಚೈನ ಹಾಕ್ಕೊತಾ ಇದ್ದೀನಿ ಅಷ್ಟೇ. 1 ಚೈನ ಹಾಕ್ಕೊಂಡ್ಬಿಟ್ಟು ಈಗ ನೀಡಲ್ ಮೇಲೆ ಒಂದು ಬರಿ ದಾರನ ಸುತ್ಕೋಬೇಕು. ಸೊ 1 ಚೈನ್ ಹಾಕಿ 1 ಬರಿ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಇಲ್ಲಿ ನಾವು 3 ಡಬಲ್ ಅಂದರೆ ಡಬಲ್ ಕ್ರೋಶೆ ಕಂಬ ಏನು ಹಾಕಿದ್ವಲ್ಲ 3 ಸತಿ, ಇಲ್ಲಿ 1 ಚೈನ್ ಹಾಕಿ ಮತ್ತೆ ಡಬಲ್ ಕ್ರೋಶೆನ ಸ್ಟಾರ್ಟ್ ಮಾಡಿದ್ದೀವಲ್ವ, ಈ ಚೈನಲ್ಲಿ ಮತ್ತೆ ನೀಡಲ್ ಹಾಕಿ ದಾರನ ತಂದು 2ರಿಂದ 1 ಸತಿ 2ರಿಂದ 1 ಸರಿ ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಒಂಥರ ಸ್ಪ್ಲಾಟಿಂಗಲ್ಲಿ ಈ ಒಂದು ಡಬಲ್ ಕ್ರೋಶೆ ಕಂಬ ಅನ್ನೋದು ಬರುತ್ತೆ. ಇಲ್ಲಿ ಸ್ವಲ್ಪ ಟೈಟ್ ಆಗುತ್ತೆ ಅಂತ ಹೇಳ್ಬಿಟ್ಟು 1 ಚೈನ್ ಹಾಕಿ ಸ್ಟಾರ್ಟ್ ಮಾಡಿದ್ರಿ, ನೆಕ್ಸ್ಟ್ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ ಮತ್ತೆ ಚೈನು. ಈಗ ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ನೋಡಿ 1 ಚೈನ್ 2 ಚೈನ ಮಾಡಿಕೊಂಡು ನೀಡಲ್ ಮೇಲೆ ಮತ್ತೆ ಒಂದು ಬರಿ ದಾರ ಸುತ್ತಕೊಂಡು ಇಲ್ಲಿ ಡಬಲ್ ಕ್ರೋಶೆ ಕಂಬನ ಹಾಕಿದ್ದೀವಲ್ವ, ಈ ಕಂಬದಲ್ಲಿ ಮತ್ತೆ ನಾನೀಗ ಡಬಲ್ ಕ್ರೋಶೆ ಕಂಬನ ಹಾಕ್ತಾ ಇದ್ದೀನಿ. ಸೊ ಮೇಲೆ ಹಾಕುವಂಥ ಆಚಲ್ಲಿ ಕೂಡ ಅಷ್ಟೇ ಆದಷ್ಟು ನೀವು ಪುಟ್ಟದಾಗಿ ಡಬಲ್ ಕ್ರೋಶೆನ ಹಾಕ್ಕೋಬೇಕಾಗತ್ತೆ. ಈ ಒಂದು ಡಿಸೈನ್ ಪುಟ್ಟದಾಗಿ ಕೇಳಿರೋದ್ರಿಂದ ನಾನು ಆದಷ್ಟು ಚಿಕ್ಕದಾಗಿ ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ತಾ ಇದ್ದೀನಿ. ಪರವಾಗಿಲ್ಲ, ನಮಗೆ ನಡೆಯುತ್ತೆ, ದೊಡ್ಡದಾಗಿ ಬರಲಿ ಅನ್ನೋರಾಗಿದ್ದರೆ ಆರಾಮಾಗಿ ಫಾಸ್ಟಲ್ಲಿ ಸ್ವಲ್ಪ ಅಗಲವಾಗಿ ನೀವು ಹಾಕ್ಕೊಂಡು ಹೋಗ್ಬೋದು. ಇಲ್ಲಿ ನೋಡಿ ನಾನಿಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲಿ 1 ಚೈನ ಹಾಕಿ 4 ಡಬಲ್ ಕ್ರೋಶೆ ಕಂಬನ ಹಾಕಿದ್ದೀನಿ. 4 ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಇಲ್ಲಿ ಯಾವುದೇ ಒಂದು ಲಾಕ್ ಹಾಕಿ ಚೈನ್ ಹಾಕುವ ಅವಶ್ಯಕತೆ ಇಲ್ಲ. ನೆಕ್ಸ್ಟು ಸ್ಟಾರ್ಟಿಂಗಲ್ಲಿ ಮಾತ್ರ ಚೈನ್ ಹಾಕ್ಕೊಂಡು ಡಬಲ್ ಕ್ರೋಶೆನ ಹಾಕಿದ್ದೀನಿ. ನೆಕ್ಸ್ಟ್ ನೋಡಿ 4 ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ ನೆಕ್ಸ್ಟ್ ಚೈನಲ್ಲಿ ನೀಡಲ್ನ ಹಾಕಿ ದಾರನ ತಂದು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಕಂಬ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ಕಂಬ ಕೂಡ ನೀವು ಆದಷ್ಟು ಚಿಕ್ಕದಾಗೆ ಹಾಕ್ಕೊಳ್ಳಿ. ಆಮೇಲೆ ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 2 ಚೈನ್ಸ್ನ ಮಾಡ್ಕೋಬೇಕು. 2 ಚೈನ್ಸ್ನ ಮಾಡಿಕೊಂಡು ಮತ್ತು ಈ ಡಬಲ್ ಕ್ರೋಶೆ ಕಂಬದಲ್ಲಿ 4 ಬರಿ ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಚೈನ್ ಅಂತೂ ಕೌಂಟ್ ತೊಗೊಂಡಾಗ ಇಲ್ಲಿ 5 ಡಬಲ್ ಕ್ರೋಶೆ ಅನ್ನೋದು ಆಚಲ್ಲಿ ಕಾಣಿಸ್ತಿರುತ್ತೆ. ಸೊ ಫಸ್ಟ್ ಸ್ಟಾರ್ಟಿಂಗ್ 2 ಚೈನ್ ಹಾಕಿ ಡಬಲ್ ಕ್ರೋಶೆ ಕಂಬನ ಏನು ಸ್ಟಾರ್ಟ್ ಮಾಡ್ತೀವಲ್ವ, ಆ ಒಂದು ಚೈನ್ ಕೌಂಟ್ ತೊಗೊಂಡ್ರೆ 5 ಟೈಮ್ ಆಗುತ್ತೆ. ಅದನ್ನು ಬಿಟ್ಬಿಟ್ಟು ನೀವು ಕೇವಲ ಡಬಲ್ ಕ್ರೋಶೆ ಕೌಂಟ್ ಮಾಡಿ ಹಾಕೊಳ್ಳೋಂಗಿದ್ರೆ 4 ಡಬಲ್ ಕ್ರೋಶೆ ಕಂಬನ ಹಾಕ್ಕೊಳ್ಳಿ. ಸೊ 4 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೋಬೇಕು. 4 ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ನೆಕ್ಸ್ಟ್ ಕೆಳಗಡೆ ಇರುವಂಥ ಚೈನಲ್ಲಿ ಹೋಗಿ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, ಮತ್ತೆ 2 ಚೈನ್ಸ್, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಮತ್ತೆ 2ರಿಂದ 1 ಸರಿ 2ರಿಂದ 1 ಸರಿ ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಇಲ್ಲಿ ಕೂಡ ನಾನು 4 ಡಬಲ್ ಕ್ರೋಶೆ ಕಂಬನ ಹಾಕ್ಕೊತಾ ಇದ್ದೀನಿ. ನಿಮಗೇನಾದರೂ ಸ್ವಲ್ಪ ಹೆವಿ ಲುಕ್ ಗ್ರ್ಯಾಂಡ್ ಬೇಕು, ನಮಗೆ ಮಣಿ ಇಷ್ಟ ಆಗುತ್ತೆ ಅನ್ನೋಂಗಿದ್ರೆ 2 ಚೈನ್ ಏನು ಹಾಕಿ ಡಬಲ್ ಕ್ರೋಶೆನ ಸ್ಟಾರ್ಟ್ ಮಾಡ್ತೀವಲ್ವ, ಆ ಒಂದು ಚೈನಿಗೆ ನೀವು ಡಬಲ್ ಕ್ರೋಶೆ ಕಂಬನ ಅಂದರೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೋದು. ಅದು ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ. ಮತ್ತೆ ಈಗ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ತಾ ಇದ್ದೀನಿ ಅಲ್ವಾ, ಈ ಥರ ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಇಲ್ಲೇನು 2 ಚೈನ್ನ ಹಾಕ್ಕೊತೀವಿ. 2 ಚೈನ್ ಹಾಕಿ ಇಲ್ಲೇನು ಥ್ರೆಡ್ ಇದೆಯಲ್ಲ ಸ್ವಲ್ಪ ದಾರನ ಮೇಲೆ ಮಾಡ್ಕೊಂಡು ಎಳ್ಕೊಂಡ್ಬಿಟ್ಟು ಇಲ್ಲಿ ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡಿಕೊಂಡ್ರೆ ಈ ಡಿಸೈನ್ಗೆ ಒಂದೊಂದು ಬೀಡ್ಸ್ ಅನ್ನೋದು ಹೈಲೈಟ್ ಆಗಿ ಕಾಣಿಸುತ್ತೆ. ಮಣಿ ಇಷ್ಟಪಡೋರಾಗಿದ್ದರೆ, ಇಲ್ಲ ನನಗೆ ಮಣಿನೇ ಬೇಡ ಥ್ರೆಡ್ ವರ್ಕ್ ಮಾಡ್ಕೊತೀನಿ ಅನ್ನೋಂಗಿದ್ರೆ ಸೊ ಇದೇ ಒಂದು ಮೆಥಡಲ್ಲಿ ನೀವು ಟ್ರೈ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಫೈನಲ್ ಲುಕ್ಕು ಕೂಡ ನಾನು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ. ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ, ಅದನ್ನು ಒತ್ಕೊಂಬಿಡಿ. ಆಲ್ ಅನ್ನೋ ಆಪ್ಷನ್ ಬರುತ್ತೆ, ಸೆಲೆಕ್ಟ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಯಾಕಂದರೆ ನಾನು ನೆಕ್ಸ್ಟ್ ಹಾಕುವಂಥ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರುತ್ತೆ. ನಿಮಗೆ ಫ್ರೀ ಸಿಕ್ಕಾಗ ನೋಡ್ಕೋಬೋದು. ಎಲ್ಲ ಡಿಸೈನ್ಗಳು ನಿಮಗೆ ಆರಾಮಾಗಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ. ಆಲ್ಮೋಸ್ಟ್ 1 ಸ್ಟೆಪ್ ಡಿಸೈನ್ ತುಂಬಾ ಇದೆ. ಸೊ 1 ಸ್ಟೆಪ್ ಡಿಸೈನ್ ತುಂಬಾ ಇದೆ ನೋಡಿ. ಡಿಸೈನ್ ಬಂದು ಈ ಥರ ಬರುತ್ತೆ, ಪುಟ್ಟದಾದಂಥ ಡಿಸೈನು. ಬೆರಳು ಸೈಜಲ್ಲಿ ನೋಡೋಂಗಿದ್ರೆ ಇದಕ್ಕಿಂತ ಚಿಕ್ಕದಲ್ಲೇ ಈ ಒಂದು ಡಿಸೈನ್ ಅನ್ನೋದು ಬರುತ್ತೆ. ಬಟ್ ಇಷ್ಟೊಂದು ಕಷ್ಟಪಟ್ಟು ಇಷ್ಟೊಂದು ಚಿಕ್ಕದಾಗಿ ಯಾಕೆ ಹಾಕಿದ್ದೀನಿ ಅಂದರೆ, ಬಟ್ ಅವರು ಅಷ್ಟು ಇಷ್ಟಪಡಲ್ಲ.
ಸೊ ಇದನ್ನು ಒಪ್ಕೊಂಡಿರೋದೇ ಒಂದು ನನಗೆ ಆಶ್ಚರ್ಯ ಆಗ್ತಾ ಇದೆ, ಯಾವ ಥರ ಒಪ್ಕೊಂಡ್ರು ಅಂತ. ಅವ್ರು ಅಷ್ಟೊಂದು ಎಲ್ಲ ಡಿಸೆಂಟ್ ಲುಕ್ಕನ್ನೇ ಇರಲಿ ಅಂತ ಬೇಬಿ ಕುಚ್ಚುನೇ ಹಾಕ್ಸ್ಕೊಂಡವರು. ಸೊ ಫಸ್ಟ್ ಟೈಮ್ ಆಗಿರೋದ್ರಿಂದ ನಾನು ಕೂಡ ಸ್ವಲ್ಪ ಆದಷ್ಟು ಚಿಕ್ಕದಲ್ಲೇ ಹಾಕೋಕ್ಕೆ ಪ್ರಯತ್ನ ಮಾಡಿದ್ದೀನಿ. ಹೇಳ್ತಾ ಇದ್ದೀನಿ ಇನ್ನೊಂದು ಸತ್ತೆ, ನಿಮ್ಗೇನಾದರೂ ಬಿಗ್ ಸೈಜಲ್ಲಿ ಬೇಕಂದರೆ ಸ್ವಲ್ಪ ಎಳೆಯುತ್ತಾ ಡಬಲ್ ಕ್ರೋಷನ್ ಹಾಕ್ಕೊಂಡು ದೊಡ್ಡದಾಗಿ ಕೂಡ ನೀವು ಇದನ್ನು ಮಾಡ್ಕೋಬೋದು. ಕುಚ್ಚು ಬೇಕು ಅಂದರೆ 4 ಆಚೆನ ಹಾಕಿ ಕುಚ್ಚಿಗೆ ಚೈನ್ ಕೂಡ ಹಾಕ್ಕೋಬೋದು, ಬೀಟ್ ಕೂಡ ಆ್ಯಡ್ ಮಾಡ್ಕೋಬೋದು. ನಿಮ್ಮ ಕ್ರಿಯೇಟಿವಿಟಿಗೆ ತಕ್ಕಂಗೆ ಡಿಸೈನ್ನ ಚೇಂಜ್ ಮಾಡಿಕೊಂಡು ನಿಮ್ಮ ಸೀರೆಗೆ ನೀವು ಹಾಕ್ಕೋಬೋದು. ಬಟ್ ಯಾರಿಗೆಲ್ಲ ಕುಚ್ಚು ಬೇಡ, ಸ್ವಲ್ಪ ಸಿಂಪಲ್ಲಾಗಿ ಎಲಿಗೆಂಟ್ ಲುಕ್ ಬೇಕು ಅಂದರೆ ಈ ಥರನೇ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಕಂಪ್ಲೀಟಾಗಿ ಇದೇ ರೀತಿ ಮೇಲೆ ಸ್ಟೆಪ್ಪಲ್ಲಿ ಹಾಕ್ಕೊಂಡು ಹೋಗ್ಬಿಟ್ಟು ಫೈನಲ್ ಆಗಿ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇನ್ನೊಂದೇನಪ್ಪ ಅಂದರೆ ಫಾಸ್ಟಲ್ಲಿ ಆಗೋಗ್ಬಿಡುತ್ತೆ, ಬೇಗ ಮುಗಿಸ್ಕೊಳ್ಬೋದು ನೀವು. ಸೊ ಫೈನಲ್ ಆಗಿ ಲಾಸ್ಟ್ ಕಂಪ್ಲೀಟ್ ಎಲ್ಲ ಹಾಕಿದ್ಮೇಲೆ ಲುಕ್ಕನ್ನು ನೋಡೋಣ ಯಾವ ರೀತಿ ಕಾಣಿಸುತ್ತೆ ಅಂತ. ಸೊ ಕಂಪ್ಲೀಟಾಗಿ ವರ್ಕ್ನ ಮುಗಿಸಿದ್ದೀನಿ ನೋಡಿ. ಹಾಕಿದ ಲುಕ್ ಬಂದು ಈ ಥರ ಬಂದಿದೆ. ತುಂಬ ಸ್ಮಾಲ್ ಸೈಜಲ್ಲಿ ಬಂದಿದೆ ಡಿಸೈನು, ಹಾಗೆ ತುಂಬ ನೀಟಾಗಿ ಕೂಡ ಬರುತ್ತೆ. ಸೊ ನಾರ್ಮಲ್ ಸೀರೆಗೂ ಮೈಸೂರು ಸಿಲ್ಕ್ಗೂ ಏನು ವ್ಯತ್ಯಾಸಪ್ಪ ಅಂತಂದರೆ ನೋಡಿ, ಇಲ್ಲಿ ನಾವು ಎಷ್ಟೇ ಹೋಲ್ ಹಾಕಿದರೂ ಕೂಡ ಎಷ್ಟು ಚೆನ್ನಾಗಿ ನೀಟಾಗಿ ಕಾಣಿಸ್ತಾ ಇದೆ ಅಂದರೆ ಹೋಲ್ ಅಷ್ಟು ಕಾಣಿಸಲ್ಲ. ಅದೇ ಮಾಮೂಲು ಸೀರೆಗೆ ನಾವೇನಾದರೂ ಸಿಲ್ಕ್ ಸೀರೆ ತೊಗೊಂಡು ಇಲ್ಲಿ ಏನಾದರೂ ಕ್ರೋಶ ಹಾಕಿದರೆ ಸೊ ಹೋಲ್ಸ್ ಅನ್ನೋದು ಎಷ್ಟು ಬೇಗ ಅಗಲವಾಗಿ ಕಾಣಿಸುತ್ತೆ. ಪ್ಯೂರಿಗೆ ಅಂತೂ ಅಸಲು ಎಷ್ಟು ತೆಳು ಇದೆ, ಆದರೂ ಕೂಡ ನಾವು ನೋಡಿ ಸೂಜಿ ಡೈರೆಕ್ಟಾಗಿ ಹಾಕಿದ್ರು ಕೂಡ ಹೋಲ್ ಅನ್ನೋದು ಕಾಣಿಸಲ್ಲ. ಸೊ ಕ್ವಾಲಿಟಿ ಮೇಲೆ ಸೀರೆಗಳ ಪ್ರೈಸ್ ಮೇಲೆ ಕೂಡ ಎಷ್ಟೊಂದು ವ್ಯತ್ಯಾಸ ಇರುತ್ತೆ. ಸೊ ಇವತ್ತು ಕೂಡ ಅಷ್ಟೇ ಮೈಸೂರು ಸಿಲ್ಕ್ ಸೀರೆಗೆ ಈ ಒಂದು ಡಿಸೈನ್ನ ಹಾಕಿದ್ದೀನಿ. ಸೊ ಫಸ್ಟ್ ಟೈಮ್ ಅವರಿಗೆ ಹಾಕಿದ್ದೀನಿ, ಬಟ್ ಏನು ಅನ್ನೋ ಗೊತ್ತಿಲ್ಲ. ಸೆಲೆಕ್ಟ್ ಅಂತ ಅವರೇ ಮಾಡಿದ್ದು, ಬಟ್ ಹಾಕಿದ ಮೇಲೆ ಕಂಪ್ಲೀಟಾಗಿ ಸೀರೆಗೆ ಇಡಿಸ್ತೋ ಏನೋ ಅವ್ರನ್ನು ಬಂದು ತೊಗೊಂಡೋದ್ಮೇಲೆ ಗೊತ್ತಾಗುತ್ತೆ. ಸೊ ಕಂಪ್ಲೀಟ್ ಲುಕ್ ಬಂದು ನೋಡಿ ಈ ಥರ ಬರುತ್ತೆ. ಯಾರಿಗೆಲ್ಲ ಮಣಿ ಇಷ್ಟ ಇಲ್ವೋ ಖಂಡಿತವಾಗ್ಲೂ ಈ ಡಿಸೈನ್ ಅನಿಸುತ್ತೆ ಟ್ರೈ ಮಾಡಿ. ಲೈಟ್ ವೆಯ್ಟ್ ಆದಂಥ ಸೀರೆಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗಿದೆ ಅಂತಲೇ ಹೇಳ್ಬೋದು. ಇದು ಕೂಡ ಅಷ್ಟೇ ಲೈಟ್ ವೆಯ್ಟ್ ಆಗಿದೆ. ಸೀರೆ ಎಷ್ಟು ದಿನ ನೀವು ಬಾಳಿಕೆ ಬರುತ್ತೋ ಅಷ್ಟುವರೆಗೂ ಈ ಒಂದು ಡಿಸೈನ್ ಕೂಡ ಬಾಳಿಕೆ ಬರುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಕುಚ್ಚಾದರೆ ಫೋಲ್ಡ್ ಮಾಡಿ ಅಗಲವಾಗೋದು, ಐರನ್ ಮಾಡೋವಂಥ ಕೆಲಸ ಇರುತ್ತೆ. ಬಟ್ ಇದು ಆ ರೀತಿ ಇಲ್ಲ, ಆರಾಮಾಗಿ ಇದೇ ರೀತಿ ನೀವು ಎಷ್ಟು ಸತೆ ವೇರ್ ಮಾಡಿದಾಗ ಕೂಡ ಫಿನಿಶಿಂಗು ಇದೇ ರೀತಿ ನೀಟಾಗಿ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಫೈನಲ್ ಲುಕ್ಕು ಈ ಥರ ಬಂದಿದೆ. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡ್ತೀರಾ ಮರಿಬೇಡಿ. ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ 500ಇಂದ 550ವರೆಗೂ ಚಾರ್ಜನ್ನು ಮಾಡ್ಕೋಬೋದು. ನೋಡಿ, ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸ್ಗಳನ್ನ ನೀವು ತೊಗೋಬೋದು. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.